ಕ್ಷೇತ್ರ 50ನೇ ನೋಟದಲ್ಲಿ SSC GD ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಒಡಿಸ್ಸಿ ನೃತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಈ ಕೆಳಗಿನ ಯಾವ ವ್ಯಕ್ತಿಗಳು 2008ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಶಂಭು ಮಹಾರಾಜ್, ಆಪ್ಷನ್ ಬಿ ಕಲಕ್ ಪ್ರಸಾದ್, ಆಪ್ಷನ್ ಸಿ ರಾಮ್ಲಾಲ್ ಬರೇತ್, ಆಪ್ಷನ್ ಡಿ ಗಂಗಾಧರ್ ಪ್ರಧಾನ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಗಂಗಾಧರ್ ಪ್ರಧಾನ್ ಅಂತ ಕೊಡೋದಿಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಬಾಕ್ಸೈಟ್ ಅನ್ನು ಮುಖ್ಯವಾಗಿ ಯಾವ ಉದ್ಯಮಕ್ಕೆ ಕಚ್ಚಾ ವಸ್ತುವಾಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಅಲ್ಯೂಮಿನಿಯಂ ಉದ್ಯಮ, ಆಪ್ಷನ್ ಬಿ ಸೆಣಬು ಉದ್ಯಮ, ಆಪ್ಷನ್ ಸಿ ಉಕ್ಕಿನ ಉದ್ಯಮ, ಆಪ್ಷನ್ ಡಿ ಸಿಮೆಂಟ್ ಉದ್ಯಮ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅಲ್ಯೂಮಿನಿಯಂ ಉದ್ಯಮ ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು 2014ರಲ್ಲಿ ಲುಸೋಫೋನಿಯಾ ಗೇಮ್ಸ್ ಅನ್ನ ಆಯೋಜಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಪುದುಚೇರಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಗೋವಾ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಅರುಣಾಚಲ ಪ್ರದೇಶದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ನಗರದಲ್ಲಿ ಉದ್ಘಾಟಿಸಿದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ದಿರಂಗ್, ಆಪ್ಷನ್ ಬಿ ಹೋಲಂಗಿ, ಆಪ್ಷನ್ ಸಿ ಕೋನ್ಸಾ, ಆಪ್ಷನ್ ಡಿ ಅನಿನಿ ಅಂತ ಕೊಟ್ಟಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಹೋಲಂಗಿ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು ಐದನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಂಪಿ ಉತ್ಸವವನ್ನ ಪ್ರತಿ ವರ್ಷ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಆಂಧ್ರ ಪ್ರದೇಶ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕರ್ನಾಟಕ ಅಂತ ಕೊಡೋದಲ್ಲ, ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವವನ್ನ ನಡೆಸಲಾಗ್ತದ. ಇನ್ನು ಆರನೇ ಪ್ರಶ್ನೆ ಬಂದ್ಬಿಟ್ಟು ತಮ್ಮ ಜೀವನೋಪಾಯವನ್ನ ಗಳಿಸಲು ಉದ್ಯಮವನ್ನ ಹೊಂದಿರುವ ಮತ್ತು ನಿರ್ವಹಿಸುವ ಕೆಲಸಗಾರನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ನಿಯಮಿತ ಸಂಬಳದ ಕೆಲಸಗಾರರು, ಆಪ್ಷನ್ ಬಿ ನುರಿತ ಕೆಲಸಗಾರರು, ಆಪ್ಷನ್ ಸಿ ಸ್ವಯಂ ಉದ್ಯೋಗಿಗಳು, ಆಪ್ಷನ್ ಡಿ ಸಾಂದರ್ಭಿಕ ಕಾರ್ಮಿಕರು ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸ್ವಯಂ ಉದ್ಯೋಗಿಗಳು ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು ಏಳನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ ಎ Na2CO3 ಅಂತ ಕೊಡಿದ್ರೆ, ಇನ್ನ ಆಪ್ಷನ್ ಬಿ Na2CO2 ಅಂತ ಕೊಡಿದ್ರೆ, ಇನ್ನ ಆಪ್ಷನ್ ಸಿ Na2CO3 ಅಂತ ಕೊಡಿದ್ರೆ ಇಲ್ಲಿ ಮುಂದ್ಗಡೆ H2 ಇದೆ. ಅದೇ ರೀತಿ ಆಪ್ಷನ್ ಡಿ NaCO2H2 ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. Na2CO3 ಅದೇ ರೀತಿ 10 H2 ಅಂತ ಕೊಡಿದ್ರೆ ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನು ಎಂಟನೇ ಪ್ರಶ್ನೆ, ಸಂಸ್ಥೆಗಳ ಸಂಖ್ಯೆಯು ದೊಡ್ಡದಾಗಿರುವ ಮಾರುಕಟ್ಟೆ ರಚನೆಯನ್ನು ಪರಿಗಣಿಸಿ ಸಂಸ್ಥೆಗಳ ಪ್ರವೇಶ ಮತ್ತು ನಿರ್ಗಮನವು ಉಚಿತವಾಗಿದೆ, ಆದರೆ ಅವರು ಉತ್ಪಾದಿಸುವ ಸರಕುಗಳು ಏಕರೂಪವಾಗಿರುವುದಿಲ್ಲ, ಅಂತಹ ಮಾರುಕಟ್ಟೆ ರಚನೆಯನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಏಕಸ್ವಾಮ್ಯ, ಆಪ್ಷನ್ ಬಿ ಒಲಿಗೋಪಾಲಿ, ಆಪ್ಷನ್ ಸಿ ಏಕಸ್ವಾಮ್ಯತ್ವ, ಅದೇ ರೀತಿ ಆಪ್ಷನ್ ಡಿ ಏಕಸ್ವಾಮ್ಯದ ಸ್ಪರ್ಧೆ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಏಕಸ್ವಾಮ್ಯದ ಸ್ಪರ್ಧೆ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು ಒಂಬತ್ತನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಯಾವುದನ್ನ ಮೂರ್ಖರ ಚಿಹ್ನ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ ಎ Fe2S3 ಅಂತ ಕೊಡಿದ್ರೆ, ಇನ್ನು ಆಪ್ಷನ್ ಬಿ Fe2 ಅಂತ ಕೊಡಿದ್ರೆ, ಇನ್ನು ಆಪ್ಷನ್ ಸಿ ಪೇಸ್ ಅಂತ ಕೊಡಿದ್ರೆ, ಇನ್ನು ಆಪ್ಷನ್ ಡಿ Fe3 ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. Fe2 ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ ಬಂದ್ಬಿಟ್ಟು ಗ್ರಾಹಕ ಸಂರಕ್ಷಣಾ ಕಾಯ್ದೆ 2019 2019ರಲ್ಲಿ ಅಂಗೀಕರಿಸಲಾಯಿತು ಮತ್ತು ಡ್ಯಾಶ್ ರಲ್ಲಿ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 2019ರಲ್ಲಿ, ಆಪ್ಷನ್ ಬಿ 2021ರಲ್ಲಿ, ಆಪ್ಷನ್ ಸಿ 2020ರಲ್ಲಿ, ಆಪ್ಷನ್ ಡಿ 2022ರಲ್ಲಿ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 2020 ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ, ಆಗಾ ಖಾನ್ ಗೋಲ್ಡ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಗಾಲ್ಫ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಬಾಸ್ಕೆಟ್ ಬಾಲ್, ಆಪ್ಷನ್ ಡಿ ಟೆನ್ನಿಸ್ ಅಂತ ಕೊಡಿದ್ರೆ ಈ ಒಂದು ಆಗಾ ಖಾನ್ ಗೋಲ್ಡ್ ಕಪ್ ಬಂದ್ಬಿಟ್ಟು ಹಾಕಿ ಸ್ಪರ್ಧೆಗೆ ಸಂಬಂಧಿಸಿದೆ. ಇನ್ನು 12ನೇ ಪ್ರಶ್ನೆ, ಚಕ್ರವರ್ತಿ ಅಶೋಕ ಡ್ಯಾಶ್ ಅವರ ಮಗ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬಿಂಬಿಸಾರ, ಆಪ್ಷನ್ ಬಿ ಬಿಂದುಸಾರ, ಆಪ್ಷನ್ ಸಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಡಿ ಅಜಾತ ಶತ್ರು ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಿಂದುಸಾರ ಅದಕ್ಕೆ ಸರಿಯಾದ ಉತ್ತರ ಅಲ್ಲಿ ಆಗಿರುತ್ತೆ. ಇನ್ನು 13ನೇ ಪ್ರಶ್ನೆ,
ರಾಜ್ಯ ಶಾಸಕಾಂಗದ ಮೇಲ್ಮನೆಯನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ವಿಧಾನ ಪರಿಷತ್ತು, ಆಪ್ಷನ್ ಸಿ ವಿಧಾನಸಭೆ, ಆಪ್ಷನ್ ಡಿ ರಾಜ್ಯಸಭೆ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ವಿಧಾನ ಪರಿಷತ್ತು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ, ಭಾರತದ 7ನೇ ಪಂಚವಾರ್ಷಿಕ ಯೋಜನೆಯ ನಿಜವಾದ ಬೆಳವಣಿಗೆ ದರ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 8%, ಆಪ್ಷನ್ ಬಿ 3%, ಆಪ್ಷನ್ ಸಿ 12%, ಆಪ್ಷನ್ ಡಿ 6% ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 6% ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆ, ನವೆಂಬರ್ 2022ರ ಹೊತ್ತಿಗೆ ಭಾರತದಲ್ಲಿ ಕೇಂದ್ರ ಆರೋಗ್ಯ ಸಚಿವರು ಯಾರು ಅಂತ ಇದೆ. ಆಪ್ಷನ್ ಎ ಹರ್ದೀಪ್ ಸಿಂಗ್ ಪುರಿ, ಆಪ್ಷನ್ ಬಿ ಮುನ್ಸುಖ್ ಮಾಂಡವಿಯಾ, ಆಪ್ಷನ್ ಸಿ ಪರಶೋತ್ತಮ್ ರುಪಾಲಾ, ಆಪ್ಷನ್ ಡಿ ನಾರಾಯಣ್ ರಾಣೆ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುನ್ಸುಖ್ ಮಾಂಡವಿಯಾ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ, ಡ್ಯಾಶ್ ನಲ್ಲಿ ಸ್ಕ್ಯಾಟಿಸ್ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕೀಯ ತತ್ವಜ್ಞಾನಿ ಜೇಮ್ಸ್ ಮಿಲ್ ಅವರು 3 ಸಂಪುಟಗಳಲ್ಲಿ ಎ ಹಿಸ್ಟರಿ ಆಫ್ ಬ್ರಿಟಿಷ್ ಇಂಡಿಯಾ ಎಂಬ ಬೃಹತ್ ಕೃತಿಯನ್ನ ಪ್ರಕಟಿಸಿದರು. ಆಪ್ಷನ್ ಎ 1819ರಲ್ಲಿ, ಆಪ್ಷನ್ ಬಿ 1831ರಲ್ಲಿ, ಆಪ್ಷನ್ ಸಿ 1821ರಲ್ಲಿ, ಆಪ್ಷನ್ ಡಿ 1817ರಲ್ಲಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ 1817ರಲ್ಲಿ ಇದಕ್ಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 17ನೇ ಪ್ರಶ್ನೆ, ಸರೋಜಿ ಸೈಕಿಯಾ ಅವರು ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿ, ಅವರು ಡ್ಯಾಶ್ ನೃತ್ಯ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಫ್ಯೂಷನ್, ಆಪ್ಷನ್ ಬಿ ಕುಚಿಪುಡಿ, ಆಪ್ಷನ್ ಸಿ ಮಣಿಪುರಿ, ಆಪ್ಷನ್ ಡಿ ಸತ್ರಿಯ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸತ್ರಿಯ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ, ಕಾನೂನಿನ ನಿಯಮವು ಯಾವುದೇ ಡ್ಯಾಶ್ ನ ಅಡಿಪಾಯವಾಗಿದೆ, ಅಂದ್ರೆ ಯಾವುದೇ ವ್ಯಕ್ತಿ ಕಾನೂನಿಗಿಂತ ಮೇಲಲ್ಲ ಅಂತ ಇದೆ. ಆಪ್ಷನ್ ಎ ಸಮತಾಯವಾದ, ಆಪ್ಷನ್ ಬಿ ನಿರಂಕುಶ ಪ್ರಭುತ್ವ, ಆಪ್ಷನ್ ಸಿ ಪ್ರಜಾಪ್ರಭುತ್ವ, ಆಪ್ಷನ್ ಡಿ ಸರ್ವಾಧಿಕಾರ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪ್ರಜಾಪ್ರಭುತ್ವ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನು 19ನೇ ಪ್ರಶ್ನೆ ಬಂದ್ಬಿಟ್ಟು ವಿಶಾಖಪಟ್ಟಣಂ ಡ್ಯಾಶ್ ಭೂಕುಸಿತ ಮತ್ತು ಉತ್ತಮ ಸಂರಕ್ಷಿತ ಬಂದರು ಅಂತ ಕೊಡಿದ್ರೆ ಆಪ್ಷನ್ ಎ ಅತ್ಯಂತ ಆಳವಾದ, ಆಪ್ಷನ್ ಬಿ ಅತ್ಯಂತ ಆಳವಿಲ್ಲದ, ಆಪ್ಷನ್ ಸಿ ಅತಿ ಉದ್ದವಾದ, ಆಪ್ಷನ್ ಡಿ ಅತಿ ಚಿಕ್ಕದಾದ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅತ್ಯಂತ ಆಳವಾದ ಇದಕ್ಕೆ ಇದು ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ, ಮೃತ ಸಮುದ್ರ ಅಥವಾ ಡೆಡ್ ಸಿ ಯಾವ 2 ದೇಶಗಳ ಗಡಿಯಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಇಸ್ರೇಲ್ ಮತ್ತು ಟ್ಯುನಿಸಿಯಾ, ಆಪ್ಷನ್ ಬಿ ಜೋರ್ಡಾನ್ ಮತ್ತು ಟರ್ಕಿ, ಆಪ್ಷನ್ ಸಿ ಇಸ್ರೇಲ್ ಮತ್ತು ಜೋರ್ಡಾನ್, ಆಪ್ಷನ್ ಡಿ ಸಿರಿಯಾ ಮತ್ತು ಜೋರ್ಡಾನ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇಸ್ರೇಲ್ ಮತ್ತು ಜೋರ್ಡಾನ್ ಇದಕ್ಕೆ ಇದು ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನು ಇವತ್ತಿನ ನೋಡೋದಲ್ಲಿ SSCGD ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಮತ್ತೆ ಮುಂದಿನದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.